ಯಾರು ಮತ್ತೊಬ್ಬರ ಹಿತವನ್ನು ಬಯಸುವನೋ ಅಂಥವರ ಹಿತವನ್ನು ಆ ದೇವರೇ ಬಯಸುತ್ತಾನೆ. ಒಳ್ಳೆಯ ಕೆಲಸ ಮಾಡ್ತಾ ಇರಿ, ಹರಿಯುವ ನೀರಿನ ಥರ. ಕೆಟ್ಟದ್ದು ತಾನಾಗಿಯೇ ದಡದಲ್ಲಿ ನಿಲ್ಲುತ್ತದೆ, ಕಸದ ಹಾಗೆ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಮೊದಲು ನಿಮ್ಮನ್ನು ನೀವು ನಂಬಿ, ಮೊದಲು ನಿಮ್ಮನ್ನು ನೀವು ಗೆಲ್ಲಿ, ಅನಂತರ ಜಗತ್ತು ನಿಮ್ಮ ಕಾಲ ಕೆಳಗಿರುತ್ತದೆ. ಎಲ್ಲವೂ ಇದ್ದು ಶಕ್ತಿಶಾಲಿಗಳು ಎನಿಸಿಕೊಳ್ಳುವುದು ದೊಡ್ಡದಲ್ಲ, ಎಲ್ಲ ಕಳೆದಾಗಲೂ ತೋರುವ ಧೈರ್ಯವೇ ನಿಜವಾದ ಶಕ್ತಿ. ನಕಾರಾತ್ಮಕ ಆಲೋಚನೆಗಳು ಎಂದಿಗೂ ಸಂಭವಿಸದ ವಿಷಯಗಳನ್ನು ಯೋಚಿಸುವಂತೆ ಮಾಡುತ್ತದೆ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನುವವರಿಗೆ ಬೆಳಕಾಗು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡುತ್ತದೆ. 2 ವಿಷಯಗಳು ನೀವೇನೆಂಬುದನ್ನು ತೋರುತ್ತದೆ. ನಿಮ್ಮ ಬಳಿ ಏನೂ ಇಲ್ಲದಿರುವಾಗ ನಿಮ್ಮ ತಾಳ್ಮೆ ಮತ್ತು ಎಲ್ಲ ಇರುವಾಗ ನಿಮ್ಮ ವರ್ತನೆ. ಜೀವನದಲ್ಲಿ ಅದೇನೇ ಕಷ್ಟಗಳೆದುರಾದರೂ ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಕುಟುಂಬ ಹಾಗೂ ನಿಮ್ಮ ಘನತೆಯನ್ನು ಎಂದೂ ಬಿಟ್ಟುಕೊಡಬೇಡಿ. ಒಬ್ಬರ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನು ಕೊಂದಷ್ಟೇ ಪಾಪ, ನೆನಪಿರಲಿ. ಒಬ್ಬರನ್ನ ಎದುರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರು ಮಾಡುತ್ತಾರೆ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿದೆ, ಆದರೆ ಬಂದ ಫಲಿತಾಂಶ ಒಂದೇ ಆಗಿತ್ತು. ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ ಎಂದು. ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮಗ್ರಂಥವನ್ನೂ ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಹುದು.